ತೆಂಗಿನಕಾಯಿ ವ್ಯವಸ್ಥೆ ಇರುತ್ತೆ ಎಲ್ಲ ಕಡೆ ನೋಡ್ರಿ. 9:30 ಆದರೂ ಪಾದಯಾತ್ರಿಗಳು ಇನ್ನೇ ಬರ್ತಾ ಇದ್ದಾರೆ. ಸ್ನೇಹಿತರೆ, ಈ ವೆಂಕಟಾಪುರದಿಂದ ಸಿರ್ಸಲಕ್ಕೆ ಹೋಗುವ ದಾರಿ ಅಂತ ಕಾಡು ದಾರಿ ಈ ರೀತಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಮ್ಯಾಪ್ ಐತಿ. ಇಲ್ಲಿ ಮ್ಯಾಪ್ ನೋಡಿ ಸ್ನೇಹಿತರೆ, ಇದು ಆತಂಕೂರು, ವೆಂಕಟಾಪುರಮ್ಮ, ನಾವಲೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನ ಎಲ್ಲ ತೋರಿಸ್ಯಾರ. ಯಾವ ರೀತಿ ಬರಕತ್ತೆ ಇದು ಮ್ಯಾಪ್ ಫೋಟೋ ಹೊಡ್ಕೊಂಡು ಹೋದ್ರು ನಿಮ್ಗೆ ಅನುಕೂಲ ಆಕತಿ. ಹೋಗೋರು ನೋಡ್ಕೊರಿ. ಇಲ್ಲಿ ಸಿರ್ಸೇಲಕ್ಕೆ ದಾರಿ ಇತ್ತು ನೋಡ್ರಿ, ವೇ ಟು ಸಿರ್ಸೇಲ. ಅಲ್ಲೂ ಕೂಡ ಬೋರ್ಡ್ ಐತಿ, ಇಲ್ಲೂ ಕೂಡ ಬೋರ್ಡ್ ಐತಿ. ಇದೇ ದಾರಿ ರೀ ಹೋಗೋ ದಾರಿ, ವೆಂಕಟಾಪುರದಿಂದ ಸಿರ್ಸೇಲಕ್ಕೆ ಹೋಗೋ ದಾರಿ. ಸ್ನೇಹಿತರೆ, ಇವಾಗ ಸಂಜೆ 6 ಗಂಟೆ ಆಗೈತಿ. ವೆಂಕಟಾಪುರ ಬಿಟ್ಟಿವ್ರಿ. ವೆಂಕಟಾಪುರದಿಂದ ಸಿರ್ಸೇಲ್ ಹೊಂಟಿ ನೋಡ್ರಿ, ಕಾಡು ದಾರಿ. ನಮ್ಮ ಆತ್ಮೀಯ ಸ್ನೇಹಿತರಾದ ನಾವು ಎಷ್ಟು ಜನ ಅದ್ರಿ, 1 2 3 4 5 ಜನ ಅದ ನೋಡಿ ಸ್ನೇಹಿತರೆ. ನಿಮ್ಮ ಹೆಸರೇನು ರೀ? ಮದನ್ ಸಿಂಗ್ ಅವರು. ಮತ್ತು ನಿಮ್ಮ ಹೆಸರು ರೀ? ಆನಂದ್ ಅವರು. ಮತ್ತು ನಮ್ಮ ಇವ್ರು ನೋಡ್ರಿ, ರಘುವೀರ್ ಸಿಂಗ್ ಅವರು. ಇನ್ನೊಬ್ಬರು ಬರ್ರಿ ಬ್ರದರ್, ಬರ್ರಿ ಇಲ್ಲೇ ಬರ್ರಿ ಕ್ಯಾಮ್ರಾದ. ನಾವು 5 ಜನ ಮೇಳ ಮಾಡ್ಕೊಂತೀವ್ರಿ. ಈಗ 6 ಗಂಟೆ ಐತಿ, ಬಿಟ್ಟಿವ್ರಿ. ನೋಡ್ರಿ ಹಾದಿ ನೋಡ್ರಿ ಹಂಗೈತಿ ರೀ. ಪಾದಯಾತ್ರಿಗಳು ಎಲ್ಲ ಊರಿನ ಪಾದಯಾತ್ರಿಗಳು ಆಲ್ಮೋಸ್ಟ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಂದಿ ಕೂಡ ಐತಿ ಇದ್ರಾಗ. ನೋಡ್ರಿ ಕಾಡು ದಾರಿ, ಇದು ಕಾಡಿನ ದಾರಿ. ಈ ಕಾಡು ದಾರಿ ಯಾವ ರೀತಿ ಇರ್ತಿ ಮತ್ತು ಇಲ್ಲಿ ಕಾಡಿನಲ್ಲಿ ಅರಣ್ಯ ಪ್ರದೇಶದಲ್ಲಿ ಯಾವ ರೀತಿ ವ್ಯವಹಾರ ತೋರಿಸೋದು ಹೋಗ್ತೀನಂತ, ಮತ್ತು ಬರುವಂಥ ಪಾದಚಾರಿಗಳನ್ನು ಮತ್ತು ಅವ್ರಿಗೂ ಕೂಡ ಅಂತ ಮಾತಾಡ್ಸ್ತೀನಂತ ಹಾದಿಯಲ್ಲಿ. ಬರ್ರಿ ಹಂಗೆ ನೋಡ್ಕೊತ ವೀಕ್ಷಣೆ ಮಾಡ್ಕೊತ ತೊಗೊಂಡ್ರಿ ಸ್ನೇಹಿತರೆ. ಕಾಡನ್ನು ಎಂಜಾಯ್ ಮಾಡೋಣ್ರಿ, ಅದ್ರ ಜೊತೆ ಸ್ವಲ್ಪ ನೋವುಗಳನ್ನು ಮರೆಯೋಣ. ಏನಂತೀರ? ನೆಮ್ಮದಿ ಇರೋದು ಕಾಡಲ್ಲಿ ಐತೆ ಅಂತಾರೆ ಸ್ನೇಹಿತರೆ. ಈಗ ಆಂಜನೇಯ ದೇವಸ್ಥಾನಕ್ಕೆ ಬಂದೀವಿ. ಈಗ ನೋಡ್ರಿ, ಜೈ ಬಜರಂಗಿ, ಜೈ ಶ್ರೀರಾಮ್. ಇವಾಗ ಪಾದಯಾತ್ರೆ ಐತಿ, ಆಂಜನೇಯ ದೇವಸ್ಥಾನಕ್ಕೆ ಬಂದಿರಿ. ಇಲ್ಲಿ ಫಸ್ಟ್ ದೇವಸ್ಥಾನ ಹತ್ತದ ಆಂಜನೇಯ ದೇವಸ್ಥಾನ. ನಮ್ಮ ಪಾದಯಾತ್ರೆ ಸುಗಮವಾಗಲಿ, ನಮ್ಮ ಪಾದಯಾತ್ರೆ ಚೆನ್ನಾಗಾಗಲಿ ಅಂತ ಆಂಜನೇಯ ಅಂತ ನಮಸ್ಕಾರ ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ಮುಂದೆ ನಿಂತು ಪಾದಯಾತ್ರೆಗಳು ಸ್ನೇಹಿತರೆ. ಇದು ರೂಢಿಯಲ್ಲಿ ಬಂದಿರೋದು ಸ್ನೇಹಿತರೆ. ಆಂಜನೇಯ ದೇವಸ್ಥಾನ ದಾಟಿ ಬಂದ ಬಳಿಕ ಇಲ್ಲಿ ಸ್ವಲ್ಪ ದಾಸೋಹ ವ್ಯವಸ್ಥೆ ಇತ್ತು. ಇಲ್ಲ ನಾ ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಇಲ್ಲಿ ಊಟ ಏನಿತ್ತಂದ್ರೆ ಹುಗ್ಗಿರಿ, ಅನ್ನ ಸಾಂಬಾರು, ಉಪ್ಪಿನಕಾಯಿ, ಭಾರಿ ಫಸ್ಟ್ ಕ್ಲಾಸ್ ಊಟ ಐತ್ರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ತೋರ್ಸವ್ರಿ. ನೋಡ್ರಿ ಯಾರು ಮಾಡ್ಯಾರ, ಶ್ರೀ ಗುರುದೇವ್. ಊಟ ಹೆಂಗಿತ್ರಿ? ಹೊಡ್ತು ಊಟ ಮಾಡಿದ್ರಿ? ಚೆನ್ನಾಗೈತ್ರಿ. ಹೆಂಗೆ ಅನಿಸ್ತೀರಿ? ಒಂದು 4-5 ಕಿಲೋಮೀಟ್ರ್ ಬಂದಿರ್ಬೇಕು ನಾವೀಗ. ಹಾಂ ರೀ. ಅಲ್ಲಿ ಹನುಮಪ್ಪಗೆ ಗುಡಿ ಇದು ತೆಂಗಿನಕಾಯಿ ಮುಂದೆ ಹೆಂಗೆ ಅನ್ನಿಸ್ತೀರಿ ಅಲ್ಲಿ? ಹಾಂ ರೀ, ಹಾಂ ರೀ.
ಸ್ನೇಹಿತರೆ, ಇವಾಗ ನಾಗಲೋಟಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಬಂದಿರಿ. ಟೈಮ್ 9:20 ರೀ ಸ್ನೇಹಿತರೆ. ಇಲ್ಲಿ ಬಂದ ಬಳಿಕ ಏನೈತಿ ದೇವಸ್ಥಾನಕ್ಕೆ ವೀರಭದ್ರ ಸ್ವಾಮಿಗೆ ತೆಂಗಿನಕಾಯಿ ಹೊಡೆಯುವ ಮೂಲಕ ನಮ್ಮ ಪಾದಯಾತ್ರೆ ಪ್ರಯಾಣ ಸುಗಮವಾಗಲಿ ಅಂತ ದೇವರ ಹತ್ರ ಹರಕೆ ಮಾಡ್ಕೊತಾರೆ ರೀ. ಬರ್ರಿ ನಮ್ಮ ಆತ್ಮೀಯ ಸ್ನೇಹಿತರು ನೋಡೋಣ್ರಿ. ನಾಗಲೋಟಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನಮ್ಮ ಬ್ರದರು ಕಾಯ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ತೆಂಗಿನಕಾಯಿ ವ್ಯವಸ್ಥೆ ಇರುತ್ತೆ ಎಲ್ಲ ಕಡೆ ನೋಡ್ರಿ. 9:00 ಆದರೂ ಪಾದಯಾತ್ರಿಗಳು ಇನ್ನೇ ಬರ್ತಾ ಇದ್ದಾರೆ. ಹೆಚ್ಚಿಗೆ ಕರೆಪ್ಪ ಕೂಡ ಮಲ್ಲಿಕಾರ್ಜುನ ದಾಸರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರು ಕೂಡ ಮಲ್ಲಿಕಾರ್ಜುನ ಪ್ರಜ್ವಲ್ ಕೂಡ ಮಲ್ಲಿಕಾರ್ಜುನ ದಾಸರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರು ಕೂಡ ಮಲ್ಲಿಕಾರ್ಜುನ ಸದಾರಾಧ್ಯ ಪ್ಯಾಕೆಟ್. ಸ್ನೇಹಿತರೆ, ನಾಗಲೋಟಿ ವೀರಭದ್ರೇಶ್ವರ್ಗ ತೆಂಗಿನಕಾಯಿ ಹೊಡೆದು ಮ್ಯಾಗ ಇರ್ತಾ ಇದೀವಿ. ಸೊಕಾಸೇರಿ ಸಂಖ್ಯೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ರಾತ್ರಿ ನೋಡ್ರಿ ಅಂಬ್ಲಿ ಎಲ್ಲ ಕುಸ್ತಿ ಮಾಡ್ಬೇಕಂತಂದ ಹಂಗೆ ಬಂದಿವಿ. ಅಂಬ್ಲಿ ಎಲ್ಲನ ನಮ್ಗೆ ಗೊತ್ತಾಗಲಿಲ್ಲ. ಹಂಗೆ ಪಾಸಾಗಿ ಬಂದ ಕಡೆಗೆ ವಿಜಯಪುರದವ್ರದ್ದು ದಾಸೋಹ ಇತ್ತು. ಆ ವಿಜಯಪುರ ದಾಸೋಹದಾಗ ವಸ್ತಿ ಮಾಡಿ ರಾತ್ರಿ 2 ಗಂಟೆ ಆಗಿತ್ತು ಬಹುತೇಕರೆ. ವಿಜಯಪುರ ದಾಸೋಹ ಬಂದಾಗ ಅಲ್ಲಿ ವಸ್ತಿ ಮಾಡಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಐತಿ ಬೆಳಗಿನ ಕಾರ್ಯಗಳು ಮುಗಿಸ್ಕೊಂಡು ಅನ್ನ ಸಾರ ಸ್ವಲ್ಪ ಲೈಟಾಗಿ ತೊಗೊಂಡು ಜಾಗ ಬಿಟ್ಟಿವ್ರಿ. ಈಗ ಮುಂದೆ ಗಂಗನಪಳ್ಳಿ ಬಹುತೇಕ ಗಂಗನಪಳ್ಳಿ ಗಂಗನಪಳ್ಳಿ ಸ್ವಲ್ಪ ವಿಶ್ರಾಂತಿ ಮಾಡ್ಕೊಂಡು ಮಾಡೋದಾರ ಮಾಡಿ ಮುಂದೆ ಭೀಮನ್ಕೊಳ ದಾಟಿ ಹೋಗೋದು ವಿಚಾರದಾಗಿದ್ದೀವಿ ರೀ. ನಮ್ಮ ಚಾನಲ್ ಹೊಸ್ದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಏನೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ, ಕಮೆಂಟ್ ಮಾಡಿರಿ. ನೀನು ಒಟ್ಟ ಭಾರಿ ಜೋರು ಹೊಡಿದು ಅಂದ್ರೆ ಹೊಡಿದು ಮಾಡಿಬಿಟ್ಟು ಹಂಗೆ ಎಲ್ಲ ಸ್ನೇಹಿತರು ಕುಡ್ಕೊಂಡು ಸಿಕ್ಕಾಬಿಟ್ಟು ಕಾಲು ಬಂದು ಕಡೆಗೆ ಅನಿವಾರ್ಯ ಕಾರಣದಿಂದ ವಿಜಯಪುರ ದಾಸೋಹದಾಗ ಏನೈತಿ ವಸ್ತಿ ಮಾಡಿಬಿಟ್ರಿ. ಹೆಂಗಿತ್ರಿ ನೀನು ನೈಟ್? ಸೂಪರ್ ಕಾಲು ಈಗ ಎದ್ದ ತಕ್ಷಣ ಕಾಲು ನೋವ ಹಂಗೇನು ಅನ್ಸಿಲ್ರಿ, ಸ್ವಲ್ಪ ಅದ. ಹಾಂ ರೀ, ಎಲ್ಲ ಮಳೆ ಹಚ್ಚಿರೋದು ಎಲ್ಲ ಕಡಿಮೆ ಮಾಡತ್ತ. ಹಾಂ ರೀ, ನಮ್ಮ ಇನ್ನೊಬ್ಬರು ಸ್ನೇಹಿತರದಾರು. ಅವರು ಎಷ್ಟು ಗಂಟೆ ಬಿಟ್ಟಿದ್ರಿ ನೀವು? 10 ಗಂಟೆ ರೀ. ರಾತ್ರಿ 10 ಗಂಟೆ ನೋಡ್ರಿ. ರಾತ್ರಿ 10 ಗಂಟೆ ಇಲ್ಲಿ ಬಂದಾಗ ಎಷ್ಟಾಗಿತ್ತು? ವಿಜಯಪುರ ದಾಸೋಹ ಬಂದಾಗ 6 ಗಂಟೆ ಆಗಿತ್ತಲ್ಲ. ಬೆಳಿಗ್ಗೆ 6 ಗಂಟೆ ಬಂದ್ರಿ ನೋಡ್ರಿ. ರಾತ್ರಿ 10 ಗಂಟೆ ಬಿಟ್ಟವರು ಬೆಳಿಗ್ಗೆ 6 ಗಂಟೆ ಬಂದರು. ನೋಡಿ ಸ್ನೇಹಿತರೆ, ಕಾಡಿನ ದಾರಿ ಯಾವ ರೀತಿ ಇದೆ ನೋಡ್ರಿಗ. ನಿನ್ನ ರಾತ್ರಿ ಸ್ವಲ್ಪ ಪೂರ್ತಿ ಕತ್ತಲಿದ್ದಕ್ಕೆ ಕಾಡಿನ ದಾರಿ ಯಾವ ರೀತಿ ಇರುತ್ತೆ ಮತ್ತು ಕಾಡು ಯಾವ ರೀತಿ ಐತಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಕತ್ತಲಿನಾಗ. ಈ ನೋಡ್ರಿ ಕಾಡು ಯಾವ ರೀತಿ ಐತಿ ಸಂಪೂರ್ಣವಾಗಿ. ಆದರೆ ಇದು ಸ್ವಲ್ಪ ಸ್ವಚ್ಛತೆಯನ್ನು ಕಾಡು ಉಳಿಸಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನೋಡ್ರಿ. ಪಾದಯಾತ್ರಿಗಳು ಹೋಗ್ತಾ ಇದ್ದಾರೆ. ಪಾದಯಾತ್ರೆ ಸ್ವಲ್ಪ ಬೆಳಗಿನ ವಿಶ್ರಾಂತಿ ಮಾಡ್ಕೊಂಡು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಎಲ್ಲರೂ ಕೂಡ. ನಮ್ಮ ಆತ್ಮೀಯ ಸ್ನೇಹಿತರು ಬರ್ತಾ ಇದ್ದಾರೆ. ಬ್ರದರ್ಸ ಸೊಕಾಸಾಗಿ ನಿಧಾನವಾಗಿ ಬರ್ತಿದ್ದಾರೆ. ಸೂರ್ಯೋದಯ ಆಯಿತು. ನಮಸ್ಕಾರಗಳು ನಿನಗೆ ಭಾಸ್ಕರ. ಬೆಳಿಗ್ಗೆ 7 ಗಂಟೆ ಈಗ.
ಸ್ನೇಹಿತರು ಇವಾಗ ಗಂಗನಪಲ್ಲಿ ಏರಿಯಾದಾಗ ಬಂದಿರಿ. ಈಗ ಗಂಗನಪಲ್ಲಿ ಏರಿಯಾ ಇಲ್ಲಿ ವಿಜಾಪುರ ಸದ್ಭಕ್ತರ ಮಂಡಳಿ ಇಲ್ಲಿ ಊಟದ ಟಿಫಿನ್ ವ್ಯವಸ್ಥೆ ಮಾಡಿ ನಲಮಲ ಕಾಡು ಗಂಗನಪಲ್ಲಿ ರೀ. ಮತ್ತು ಮಕ್ಕಳ ಕೂಡ ವ್ಯವಸ್ಥೆ ಐತಿ ಇಲ್ಲಿ ಪೂರ. ಇಲ್ಲಿಂದ ಭೀಮನಕೊಳ ಒಂದು 6 ಕಿಲೋಮೀಟ್ರ್ ಆಗತ್ತೆ ರೀ. ಭೀಮನಕೊಳ ಕವರ್ ಮಾಡೋಕೆ ವಿಚಾರದಾಗ ಅದೀವಿ, ನೋಡೋಣ ರೀ ಏನಾಗತ್ತಿ. ಅವಲಕ್ಕಿ ನಾಷ್ಟ ಹೆಂಗಿತ್ತು ರೀ? ಅವಲಕ್ಕಿ ಬುಂದೆ ಖಾರ ಬುಂದಿ ಹಾಕಿದ್ರಲ್ಲ, ಚಲೋ ಐತ್ರಲ್ಲ. ಇಲ್ಲಿಂದ ಭೀಮನಕೊಳ ಒಂದು 6 ಕಿಲೋಮೀಟ್ರ್ ಆಗ್ತಿರ್ಬೇಕು. ಭೀಮನಕೊಳ ಮಟ್ಟ ಹೋಗ್ಬೇಕು ವಿಚಾರ ಐತಿ. ಬೆಳಗ್ಗೆ ಟೈಮ್ದಾಗ ತಂಪತ್ತೊಳಗೆ ಏನೈತಿ ಭೀಮನಕೊಳ ಮುಟ್ಟ ವಿಚಾರ ಐತಿ ಸ್ನೇಹಿತರೆ. ಸಾವಳಗಿ, ಕುರುಗೋಡ, ಕಣ್ಣೋಳಿ 3 ಕಂಬಿಗಳು ಬಂದಾವ ಸ್ನೇಹಿತರೆ ಇಲ್ಲಿ ಗಂಗನಪಲ್ಲಿಯಲ್ಲಿ. ನಮ್ಮ ಆತ್ಮೀಯ ಗೆಳೆಯರು ಮಾತಾಡ್ರಿ. ರಾತ್ರಿ ಎಷ್ಟೊತ್ತಿ ಬಿಟ್ರಿ ವೆಂಕಟಪುರ? ಸಂಜೆ ಮುಂದೆ ಎಷ್ಟೊತ್ತಿ ಬಂದ್ರಿ? ರಾತ್ರಿ ರೀ 6ಕ್ಕೆ ಲಘುನ ಬಿಟ್ಟಿವ್ರಿ ನಾವು. 6ಕ್ಕೆ ಸಂಜೆ ಮುಂದೆ 6ಕ್ಕೆ ಬಿಟ್ರಿ? ಸಂಜೆ 6ಕ್ಕೆ ಬಿಟ್ಟಿವ್ರಿ. ಈಗ ಬಂದು ಕೂತೀವಿ ನೋಡ್ರಿ. ಹಾಂ ರೀ. ಹೆಂಗಿತ್ತು ರೀ ಇದು ಪಾದಯಾತ್ರೆ? ಪಾಡ ಐತ್ರಿ. ಬಂದು ಇಲ್ಲಿ ಮಕ್ಕೊಂದಿವ್ರಿ. ಎಲ್ಲ ಜಾತಿ ವ್ಯವಸ್ಥೆ ಐತ್ರಿ. ಅನ್ನ ದಾಸೋಹ ಎಲ್ಲ ಚಲೋ ಐತ್ರಿ. ಮತ್ತೆ ಮಾತಾಡ್ತೀರಿ? ಮಾತಾಡ್ರಿ ಇವ್ರು. ಹಾಂ ರೀ ವಿಷಯ ಓಯ್ ಮಾತೇಶನ ಮಾತಾಡ್ರಲ್ಲ. ಭಾಳ ದಿವಸ ಅಂತ ಭೇಟಿಯಾಗಿರಿ. ಎಷ್ಟೊತ್ತು ಬಿಟ್ರಿ ವೆಂಕಟಾಪುರ? ಅದ ಹೇಳಿಲ್ಲ ಕಣ್ಣೋಳಿ ಕಂಬಿ ಇತ್ತು. ಮಸ್ತ್ ಆಗೈತದ. ಸ್ನೇಹಿತರೆ ಊಟ ಮಾಡ್ಕೊಂಡ್ ಬಂದೀನಿ. ಈಗ ಗಂಗನಪಲ್ಲಿ ಬಿಡ್ತೀನಿ ರೀ. ಗಂಗನಪಲ್ಲಿ ಬಿಟ್ಟು ಅರಕೇಶ್ವರ ಇಲ್ಲ ಏನಂತಾರೆ ಕೈಲಾಸ ಬಾಗಲ ಕುಸ್ತಿ ಮಾಡ್ತೀನಿ ರೀ. ಹೋಗಿ ಬರೀ ಹಾದಿ ಒಳಗೆ ಏನೈತಿ ಎಲ್ಲನೂ ತೋರಿಸ್ತಾ ಹೋಗ್ತೀನತ್ತ. ಸ್ನೇಹಿತರೆ ಇವಾಗ ಗಂಗನಪಲ್ಲಿಯಿಂದ ಹೋಗ್ತಾ ಇದ್ದೀನಿ ಕಾಡಿನ ಮಾರ್ಗದಲ್ಲಿ. ಇಲ್ಲಿ ನೋಡ್ರಿ ಮುಂದೆ ಪಾದಯಾತ್ರೆಗಳು ಯಾರ್ತಿ ಹೋಗ್ತಿದ್ದಾವೆ ಕಾಡಿನಾಗ. ಸ್ನೇಹಿತರೆ, ಈ ಕಾಡಿನಲ್ಲಿ ಸಂಚಾರ ಮಾಡ್ತಿರುವಾಗ ಪಾದಯಾತ್ರೆ ಮಾಡುವಾಗ ಮೈ ಎಲ್ಲ ಯಂತ್ರ ರೋಮಾಂಚನಕಾರಿ ಆಗತ್ತೆ. ಮನಸ್ಸು ಬಹಳಷ್ಟು ಯಂತ್ರ ಶಾಂತವಾಗಿರ್ತೈತಿ.
ನೆಮ್ಮದಿ ಎಂಬುದು ಎಲ್ಲಿರ್ತೈತೆ ಅಂದ್ರೆ ಕಾಡಿನಾಗಿರ್ತೈತೆ ಅಂತಾರಲ್ಲ ಸ್ನೇಹಿತರೆ, ಅದು ನಿಜ ಅನಿಸ್ತೈತಿ. ಅಲ್ಲಲ್ಲಿ ಚೂ ಮಾಡುವ ಸೌಂಡುಗಳು ಕಾಡಿನ ಮಧ್ಯದಾಗ ಭಾರಿ ಚಂದ ಸ್ನೇಹಿತರೆ. ಮುಖ್ಯ ಹೇಳ್ಬೇಕಂದ್ರೆ ಅದಲ್ಲದ ಅಲ್ಲಲ್ಲಿ ಕೂಡ ಪಾದಯಾತ್ರೆಗೆ ಅನುಕೂಲ ಆಗಿರುತ್ತೆ. ಅಲ್ಲಿ ಚಹಾ ಮತ್ತು ಕಲ್ಲಂಗಡಿಯನ್ನು ಮತ್ತು ನೀರಿನ ವ್ಯವಸ್ಥೆ ಕೂಡ ಎಲ್ಲ ಕಡೆ ಮಾಡ್ತಾಯಿದ್ರು ಕಾಡಿನಲ್ಲಿ, ಎಲ್ಲ ಕಡೆ ಹೇಳ್ಬೇಕಂದ್ರೆ. ಮತ್ತು ಅದಲ್ಲದ ಆ ನೀರಿನ ವ್ಯವಸ್ಥೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರಂದ್ರೆ, ಎಲ್ಲೋ ಕೆಳಗಡೆಯಿಂದ ನೀರು ತೊಗೊಂಬಂದು ನೋಡ್ರಿ, ಯಾವ ರೀತಿ ಕೆಳಗಡೆಯಿಂದ ನೀರು ತೊಗೊಂಬಂದು ಎಂಥ ಕೊಡದಲ್ಲಿ ಹೊತ್ತುಕೊಂಡು ಅದನ್ನ ಎಂಥ ಮೇಲ್ಗಡೆ ತೊಗೊಂಬರ್ತಾರೆ. ಮೇಲ್ಗಡೆ ತೊಗೊಂಬಂದು ನೀರಿನ ವ್ಯವಸ್ಥೆ ಮಾಡ್ತಾರೆ. ಒಂದು ವಾಟಗಾಗ ಏನೈತಿ 5 ರೂಪಾಯಿ, 1 ಲೀಟ್ರ್ ಬಾಟ್ಲಿಗೆ ಏನೈತಿ 20 ರೂಪಾಯಿ. ಇದೇ ರೀತಿ ಏನೈತಿ ಇಲ್ಲಿ ಕಾಡಿನಲ್ಲಿ ಕೂಡ ನೀರಿನ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಈಗ ನಾವು ಭೀಮನಕೊಳ ಹತ್ತಿರ ಬಂದಿವಿ ಸ್ನೇಹಿತರೆ. ಭೀಮನಕೊಳ ಹತ್ತಿರ ಬಂದಂತೆ ನಮಗೆ ಹೆಂಗೆ ಅನಿಸುತ್ತೆ ಅಂದ್ರೆ, ಅದು ಇಳಿದು ಏರುವುದಂದ್ರೆ ದೊಡ್ಡ ಸಾಹಸ ಇದ್ದಂಗೆ. ಅದೇ ರೀತಿ ಎದೆಯೊಳಗೆ ಏನೋ ಒಂದು ರೀತಿ ಜಲ ಅನಿಸುವಂಥ ಇದು ಬರ್ತೈತೆ ರೀ. ಮುಖ್ಯ ಹೇಳ್ಬೇಕಂದ್ರೆ ಆದರೂ ಕೂಡ ಮಲೆಯ ಮ್ಯಾಗ ಭಾರ ಹಾಕಿ ಭೀಮನಕೊಳ ಇಳಿದು ಏರೋಣ ಅಂತ ನಾವು ಭೀಮನಕೊಳ ಹತ್ತಿರ ಬಂದ್ವಿ. ಆದ್ರೆ ಮಧ್ಯಾಹ್ನ 3 ಗಂಟೆಗೆ ಗಂಗನಪಲ್ಲಿ ಬಿಟ್ಟಿದೆ. ಗಂಗನಪಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಿಟ್ಟಿದ್ರು ಕೂಡ ನಾನು ಒಂದು ಸ್ವಲ್ಪ ಕಣ್ಣು ಬೆಳಕಲ್ಲಿ ಭೀಮನಕೊಳ ಇಳಿದು ಏರ್ಬೇಕಂತ ಭಾರಿ ಇದು ಮಾಡ್ತಾರೆ. ಆದರೆ ಟೈಮ್ ಸಾಲಿಲ್ಲ. ಹೀಗಾಗಿ ಕತ್ತಲಲ್ಲಿ ನಾನು ಭೀಮನಕೊಳ ಇಳಿದು ಏರುವಂಥ ಸಂಭವ ಬಂತು. ಸಂಜೆ 7 ಗಂಟೆಗೆ ಭೀಮನಕೊಳ ಇಳಿದು ಏರೋದ್ರಾಗ ರಾತ್ರಿ 10 ಗಂಟೆ ಆಯಿತು ಸ್ನೇಹಿತರೆ. ಹೀಗಾಗಿ ಕತ್ತಲಾಗಿದ್ದರಿಂದ ಬೆಳಕಿನಲ್ಲಿ ಭೀಮನಕೊಳದ ದೃಶ್ಯಗಳನ್ನು ಸೆರೆ ಹಿಡಿಯಲು ಆಗಲಿಲ್ಲ ಸ್ನೇಹಿತರೆ. ರಾತ್ರಿ 10 ಗಂಟೆ ಆದಾಗ ಭೀಮನಕೊಳ ಏರಿ ಕೈಲಾಸ ಬಾಗಿಲಿಗೆ ಬಂದೆ. ಕೈಲಾಸ ಬಾಗಿಲದಲ್ಲಿ ಅಲ್ಲಿ ನಮ್ಮ ಜಮಖಂಡಿ ದಾಸೋ ಇತ್ತು. ಜಮಖಂಡಿ ದಾಸೋಲ್ಲಿ ಊಟ ಮಾಡಿ ಅಲ್ಲಿಗೆ ಅಂತ ವಿಶ್ರಾಂತಿ ಪಡೆದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋಲಿಗೆ ಮತ್ತೆ ಬರ್ತೀನಿ ಅಂತ. ಧನ್ಯವಾದಗಳು.